ಸೊ ಈಗ 5 ಮಿನಿಟ್ಸ್ ಅಲ್ಲಿ ಮಸಾಲಾ ಉಪ್ಪಿಟ್ಟು ಪ್ರಿಪೇರ್ ಮಾಡೋದು ಹೇಗೆ, ಸೊ ಇದ್ರ ಬಗ್ಗೆ ರೆಸಿಪಿ. ಲೆಟ್ಸ್ ಗೆಟ್ ಇನ್ ಟು ದ ಕಿಚನ್. ಇವತ್ತು ಮಸಾಲಾ ಉಪ್ಪಿಟ್ಟು ಪ್ರಿಪೇರ್ ಮಾಡೋಕೆ ಅಫ್ಕೋರ್ಸ್ ಇದು ಕೂಡ ಒಂದು 5 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ಸೊ 5 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ಡಿಶ್ ಇದು ಕೂಡ. ಅಂಡ್ ರೈಟ್ ನಾವು ನೋಡಿ ಆನಿಯನ್ಸ್, ಚಿಲ್ಲಿ ಇದೆಲ್ಲ ಕಟ್ ಮಾಡಿ ಹಾಗೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ರವೆನ ನೀಟಾಗಿ ಹುಡ್ಕೊಂಡು ಸೈಡ್ ಅಲ್ಲಿ ಇಟ್ಕೋಬೇಕು. ಅದ್ ಯಾವ ರವೆ ಅನ್ನೋದ್ರೆ ಬನ್ಸಿ ರವೆ ಸ್ವಲ್ಪ ತಿಕ್ ಆಗಿ ಬರುತ್ತಲ್ಲ ರವೆ ಅದನ್ನ ಹುರ್ಪಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್, ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಸಿವೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ. ಆಮೇಲೆ ಏನಾಗ್ಬೇಕು, ಆನಿಯನ್ ಮತ್ತೆ ಕರಿ ಲೀವ್ಸ್ ಮತ್ತೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದ್ರಲ್ಲಿ ನಂದು ಕೂಡ ಒಂದು ಲರ್ನಿಂಗ್ ಪ್ರೋಸೆಸ್ ಆಗ್ತಿದೆ, ಸೊ ಹೌ ಟು ಪ್ರಿಪೇರ್ ಅಂತ. ಹಾಗೆ ಗೆಸ್ಟ್ ಕೂಡ ವೈಟಿಂಗ್. ಅಫ್ಕೋರ್ಸ್ ಈ ಡಿಶ್ ಕೂಡ 5 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ರೆಡಿ ಆಗ್ಬಿಡ್ಬೋದಲ್ಲ, 5 ನಿಮಿಷದಲ್ಲಿ. ಸೊ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ಸೊ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಡಿಶಸ್ ಬಗ್ಗೆ, ಇದ್ರ ಬಗ್ಗೆ ರೆಸಿಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಗೋಲ್ಡನ್ ಬ್ರೌನ್ ಆಗಿತ್ತು. ಸೊ ಆಯ್ತು ನೋಡಿ, ಗೋಲ್ಡನ್ ಬ್ರೌನ್ ಆಯ್ತು. ಇದಕ್ಕೆ ಏನಾಗ್ಬೇಕಂದ್ರೆ ತುಂಬಾ ಜಾಸ್ತಿನೂ ಆಗ್ಬಾರ್ದು ಅನ್ಸುತ್ತೆ. ಇದಕ್ಕೆ ಏನಾಗ್ಬೇಕಂದ್ರೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ, ಟರ್ಮರಿಕ್ ಪೌಡರು, ನೆಕ್ಸ್ಟ್ ನಿಮ್ಗೆ ಖಾರ ಪೌಡರ್, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು, ಚಿಲ್ಲಿ ಪೌಡರ್ ಹಾಕ್ಬೇಕು. ನೆಕ್ಸ್ಟ್ ಧನಿಯಾ ಪೌಡರ್. ಓಕೆ, ಸೊ ಧನಿಯಾ ಪೌಡರ್ ಕೂಡ ಹಾಕ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಇದನ್ನ ನೀಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದು ಎಣ್ಣೆ ಮೇಲ್ಗಡೆ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಇದಕ್ಕೆ ವೆಜ್ಜೀಸ್ ಏನು ಹಾಕ್ತಿಲ್ಲ. ಸೊ ನಿಮ್ಗೆ ವೆಜ್ಜೀಸ್ ಏನಾದ್ರು ಆಡ್ ಮಾಡ್ಕೋಬೇಕಂದ್ರೆ ಸೊ ಕ್ಯಾರೆಟ್, ಬೀನ್ಸ್ ಆಡ್ ಮಾಡ್ಕೋಬಹುದು. ನಾವು ಸೊ ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ಸೊ ನಾನು ಹಂಗೆ ಸಪರೇಟ್ ಆಗಿ ಬೇಕಾದ್ರೆ ಕ್ಯಾರೆಟ್, ಬೀನ್ಸ್ ಇದೆಲ್ಲ ಎಕ್ಸ್ಟ್ರಾ ಆಡ್ ನೀವು ವೆಜಿಟೇಬಲ್ ಮಾಡ್ಕೊಂಡ್ರೆ ವೆಜಿಟೇಬಲ್ ಉಪ್ಪಿಟ್ಟು ಆಗುತ್ತೆ. ಸೊ ನಾನು ಇವಾಗ ಜಸ್ಟ್ ಮಸಾಲಾ ಉಪ್ಪಿಟ್ಟು ನೋಡಿ, ಒಂದು ಮಸಾಲಾ ಕಲರ್ ಬರ್ತಿದೆ ನೋಡ್ಬೋದು. ಸೊ ಗೆಸ್ಟ್ ಕೂಡ ವೈಟಿಂಗ್. ಮಸಾಲಾ ಉಪ್ಪಿಟ್ಟಿಗೋಸ್ಕರ ವೈಟ್ ಮಾಡ್ತಿದ್ದೆ. ಸೊ ನಾನು ಇವಾಗ ಈ ಕಪ್ ಒಳಗಡೆ ನಾನು ರವಾ ತಗೊಂಡಿದ್ದೆ. ಫುಲ್ ಈ ಕಪ್ ಒಳಗಡೆ ಸೊ ಯಾವ ಕಪ್ ಅಲ್ಲಿ ರವಾ ತಗೋತೀರಾ ಅದೇ ಕಪ್ ಅಲ್ಲಿ ನೀರ್ ಕೂಡ ತಗೋಬೇಕು. ಒಂದೂವರೆ ಗ್ಲಾಸ್ ಅಷ್ಟು ನೀರ್ ತಗೋಬೇಕು. 1.5 ಗ್ಲಾಸ್ ಆಫ್ ವಾಟರ್, 1.5 ಅಥವಾ 2 ಗ್ಲಾಸ್ ಅಷ್ಟು. ಇದು ಇವಾಗ ಇದನ್ನೇನ್ ಮಾಡ್ಬೇಕಂದ್ರೆ ನೀಟಾಗಿ ಬಾಯ್ಲ್ ಆಗೋವರೆಗೂ ವೇಟ್ ಮಾಡ್ಬೇಕು. ನಾವು ನೀರು ನೀಟಾಗಿ ಬಾಯ್ಲ್ ಆಗ್ಬೇಕು. ಓಕೆ, ನೀಟಾಗಿ ಬಾಯ್ಲ್ ಆಗ್ಬೇಕು. ಸೊ ಈಗ ಬಾಯ್ಲ್ ಆಯ್ತು ಅನ್ಸುತ್ತೆ, ಆಯ್ತಾ? ಓಕೆ, ಸೊ ಈ ತರ ಬಾಯ್ಲ್ ಆಗ್ಬೇಕು. ಸೊ ಈಗ ಬಾಯ್ಲ್ ಆಗ್ತಿದೆ. ಬಾಯ್ಲ್ ಆಗಿದ್ಮೇಲೆ ಈ ಹುರ್ಕೊಂಡಿರೋ ರವೆನ ಇದ್ರ ಒಳಗಡೆ ಹಾಕ್ಬೇಕು. ಓಕೆ, ಈಗ ಟೈಮ್ ಬಂದಿದೆ. ಎಸ್, ನೀಟಾಗಿ ಕುಕ್ ಆಗೋವರೆಗೂ ಎಷ್ಟೊತ್ತಾಗ್ಬೋದು? ಆಲ್ಮೋಸ್ಟ್ 2 ಮಿನಿಟ್ಸ್. ಸೊ ಇದನ್ನು ಅಷ್ಟೇ ಒಂದು 5-6 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡುವಂತ ಒಂದು ರೆಸಿಪಿ ಇದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೋಸ್ಕರ. ನೀವು ಬೇಕಂದ್ರೆ ವೆಜ್ಜಸ್ ನ ಆಡ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಆಡ್ ಮಾಡ್ಕೊಂಡಿಲ್ಲ, ನಮ್ಮ ಮನೇಲಿ ಯಾರು ಅಂದ್ರೆ ಇದ್ರೊಳಗೆ ಉಪ್ಪಿಟ್ಟು ಒಳಗಡೆ ವೆಜಿಟೇಬಲ್ ಹಾಕಿದ್ರೆ ತಿನ್ನಲ್ಲ. ಸೊ ಅದಕ್ಕೆ ನಾನು ಆಡ್ ಮಾಡಿದ್ರೆ ನೀವು ಆಡ್ ಮಾಡಿ. ವೇಸ್ಟ್ ಆಗ್ಬಿಡೋದು ಅಂತ ಹಾಕಿಲ್ಲ. ಸೊ ವೆಜಿಟೇಬಲ್ ಕಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಆಗ್ಬಿಡುತ್ತೆ. ಟೈಮ್ ಆಗೋಕ್ಕಿಂತ ಇವ್ರ ರೆಡಿ ಮಾಡ್ಕೊಳ್ಳೋಷ್ಟೆಲ್ಲ ಆಗತ್ತೆ, ಅದೇನು ತುಂಬಾ ಇದಾಗಲ್ಲ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗ್ಬಿಡ್ತು. ಸೊ ಇದನ್ನ ಇವಾಗ 2 ಮಿನಿಟ್ಸ್ ನ ಬೇಗ ಬಿಡೋಣ ಅಷ್ಟೇ. 2 ಮಿನಿಟ್ಸ್ ಬೇಯ್ದ್ರೆ ಉಪ್ಪಿಟ್ಟು ರೆಡಿ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ನೀಟಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ನಾವೇ ನೋಡಬೇಕಂದ್ರೆ ಇವಾಗ ಬೇಗ ಬಿಟ್ರೆ ಆಗುತ್ತೆ. ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ರೆಡಿ. ಸೊ 2 ಮಿನಿಟ್ಸ್ ಲೇಟರ್ ಓಪನ್ ಮಾಡಿದ್ರೆ ಉಪ್ಪಿಟ್ಟು ಇಸ್ ರೆಡಿ. ಉಪ್ಪಿಟ್ಟು ರೆಡಿ ಇವಾಗ. ಸೊ ರೆಡಿ ಟು ಟೇಸ್ಟ್. ಸರ್ವ್ ಮಾಡಿ ಸರ್ವ್ ಮಾಡಬೇಕು. ಸೊ ಸರ್ವ್ ಮಾಡಕ್ಕೆ ಏನಾದ್ರು ಎಕ್ಸ್ಟ್ರಾ ಆಡ್ ಮಾಡ್ಬೇಕಾ ಇದಕ್ಕೆ? ನೋ, ಬೇಕಂದ್ರೆ ನೀವು ಕಡಲೆ ಬೀಜನ ಆಡ್ ಮಾಡ್ಕೋಬಹುದು. ನಮ್ಮ ಮನೇಲಿ ಯಾರು ತಿನ್ನಲ್ಲ ಕಡಲೆ ಬೀಜ ಅಂತ.
ಓಕೆ, ಸೊ ಈ ತರ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಪ್ರೆಸೆಂಟೇಶನ್ ವೈಸ್. ಓಕೆ, ಇನ್ನೂ ಒಂದು ಸೂಪರ್ ಹಿಟ್ ರೆಸಿಪಿ ಜೊತೆ ಮತ್ತೆ ಸೊ ಬರ್ತೀವಿ. ಇನ್ನೊಂದು ಸೂಪರ್ ಹಿಟ್ ರೆಸಿಪಿ ಜೊತೆ ನಾನು ನನ್ನ ಹಸ್ಬೆಂಡ್ ಜೊತೆ ಸಿಗ್ತೀನಿ. ಲವ್ ಯು.